ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಕ್ಷಯಾಸ್ ಕಿಚನ್. ಇವತ್ತು ನಾವು ತುಂಬಾ ಟೇಸ್ಟ್ ಆದ ಫ್ರೂಟ್ ಜೆಲ್ಲಿ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಈ ಕೇಕ್ನ ನ್ಯೂ ಇಯರ್ಗೆ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ನಾನಿವತ್ತು 5 ವೆರೈಟೀಸ್ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟನೋ ಆ ಫ್ರೂಟ್ಸ್ನ ತೊಗೊಳ್ಳಿ. ಎಲ್ಲ ಹಣ್ಣುಗಳನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಮೆಸರ್ಮೆಂಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ಹೇಳಿರೋ ಮೆಸರ್ಮೆಂಟಲ್ಲಿ ಎಲ್ಲ ಹಾಕಿ ಮಾಡಿದ್ರೆ ಕೇಕು ಪರ್ಫೆಕ್ಟಾಗಿ ಬರುತ್ತೆ. ಈಗ ಕೇಕ್ ಮಾಡೋ ಪ್ಯಾನಲ್ಲಿ ಸ್ವಲ್ಪ ಫ್ರೂಟ್ಸ್ನ ತೊಗೊಂಡು ಸೆಟ್ ಮಾಡ್ಕೊಳ್ಳಿ. ಇದೇ ಥರ ಇಡಬೇಕು ಅಂತ ಏನಿಲ್ಲ, ನಿಮಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಾಯಿತು. ಈಗ ಕೇಕ್ ಮಾಡೋಕ್ಕೆ ಮೊದಲು ಅಗರ್ನ ನೀರಲ್ಲಿ 10 ನಿಮಿಷ ನೆನೆಸಿಟ್ಕೊಳ್ಳಿ. ಹತ್ತು ನಿಮಿಷ ಆಯಿತು. ಈಗ ಕೇಕ್ ಮಾಡೋಕ್ಕೆ ಶುರು ಮಾಡೋಣ. ಮೊದಲು ಅಗರ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡಿರಿ. ಇದು ಚೆನ್ನಾಗಿ ಕರಗಿದ ಮೇಲೆ ಇದರಲ್ಲಿ ಹಾಲನ್ನು ಹಾಕ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡಿರಬೇಕು. ಫುಲ್ ಪ್ರಾಸೆಸ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಮಿಕ್ಸ್ ಮಾಡ್ತಾ ಇರಿ. ಅಗರ್ ಹಾಕಿರೋದ್ರಿಂದ ಗಟ್ಟಿ ಬೀಳುತ್ತೆ. ಈ ಥರ ಗಟ್ಟಿ ಬಂದಮೇಲೆ ಇದರಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಯಾಗರ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕಟ್ ಮಾಡಿಟ್ಟಿರೋ ಫ್ರೂಟ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ನಾವು ರೆಡಿ ಮಾಡಿಟ್ಟಿರೋ ಪ್ಯಾನಲ್ಲಿ ಒಂದು ಸೌಟಿಂದ ಸ್ವಲ್ಪನೇ ಹಾಕಿ ಈಗ ಇದನ್ನು ಫ್ರಿಜ್ಜಲ್ಲಿ 3 ರಿಂದ 4 ಗಂಟೆವರೆಗೂ ಇಟ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಅಷ್ಟೇ ನೋಡಿ, ನಮ್ಮ ಫ್ರೂಟ್ ಜೆಲ್ಲಿ ಕೇಕ್ ರೆಡಿ ಆಯಿತು. ನೀವು ಕೂಡ ಒಮ್ಮೆ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.